ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ ನಿಫ್ಟಿ 23,100 ಅರೌಂಡಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಈ ವಾರ ಕೂಡ 23,000ರಿಂದ 23,400 ಅರೌಂಡಲ್ಲಿ ರೇಂಜ್ ಬೌಂಡ್ ಆಗಿ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ ಕಳೆದ 3 ವಾರಗಳಿಂದ ಇದೇ ರೀತಿಯ ಒಂದು ಟ್ರೇಡಿಂಗ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ 23,000 ಲೆವೆಲ್ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿರುತ್ತೆ. ಆ ಒಂದು ಲೆವೆಲ್ನ ಕೆಳಗಡೆ ಹೋದ್ರೆ ಮಾರ್ಕೆಟ್ ವೀಕ್ ಆಗುತ್ತೆ, ಅಥವಾ 23,400 ಮೇಲ್ಗಡೆ ನಿಫ್ಟಿ ಹೋಗಬೇಕಾಗುತ್ತೆ. ಆ ಒಂದು ಲೆವೆಲ್ನಿಂದ ನಿಫ್ಟಿಯಲ್ಲಿ ಸ್ಟ್ರೆಂತ್ ಬರುವಂಥ ಚಾನ್ಸಸ್ ಇದೆ. ಸೊ ಮುಂದಿನ ವಾರ ಒಂದು ಕ್ರಿಟಿಕಲ್ ವೀಕ್ ಆಗಿರುತ್ತೆ. 2.5% ಹೆಚ್ಚಿನ ಅಪ್ಸೈಡ್ ಡೌ ಜೋನ್ಸ್ ಇಂಡೆಕ್ಸ್ ನಲ್ಲಿ ಈ ವಾರ ನೋಡೋದಕ್ಕೆ ಸಿಕ್ಕಿದೆ. ಟ್ರಂಪ್ ಅವರ ಸ್ಟ್ರಾಂಗ್ ಪಾಲಿಸೀಸ್, ಡಾಲರ್ ವ್ಯಾಲ್ಯೂ ಸ್ಟ್ರೆಂಥನ್ ಆಗ್ತಿರೋದು US ಮಾರ್ಕೆಟ್ಸ್ ಗಳಿಗೆ ಪಾಸಿಟಿವ್ ಆಗಿದೆ. ಸೊ ಮುಂದಿನ ವಾರದ ಟ್ರೇಡಿಂಗ್ ವೀಕ್ ನಲ್ಲಿ 6 ಟ್ರೇಡಿಂಗ್ ಸೆಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಶನಿವಾರ ಕೂಡ ಮಾರ್ಕೆಟ್ ಓಪನ್ ಇರುತ್ತೆ. ಫೆಬ್ರವರಿ 1ಕ್ಕೆ ಯೂನಿಯನ್ ಬಜೆಟ್ ಇರೋದ್ರಿಂದ ಆ ದಿನ ಕೂಡ ಮಾರ್ಕೆಟ್ ನಲ್ಲಿ ಟ್ರೇಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಫೈನಾನ್ಸ್ ಮಿನಿಸ್ಟರ್ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳನ್ನ ಮಾಡ್ತಾರೆ ಅದಕ್ಕೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ. ಪರ್ಟಿಕ್ಯುಲರ್ ಸೆಕ್ಟರ್ ಕೂಡ ರಿಯಾಕ್ಟ್ ಮಾಡುತ್ತೆ. FNO ಟ್ರೇಡರ್ಸ್ ಗಳಿಗೆ ಬಜೆಟ್ ಡೇ ತುಂಬಾನೇ ಫೇವರೇಬಲ್ ಡೇ ಆಗಿರುತ್ತೆ. ಸಾಕಷ್ಟು ಅನೌನ್ಸ್ಮೆಂಟ್ ಗಳು ಬರ್ತಾ ಮಾರ್ಕೆಟ್ ನಲ್ಲಿ ವಾಲಟಿಲಿಟಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಒಂದು ದಿನ ಮಾರ್ಕೆಟ್ ಯಾವ್ದಾದ್ರು ಒಂದು ಡೈರೆಕ್ಷನ್ ಅಲ್ಲಿ ಮೊಮೆಂಟಮ್ ಕೊಡುವಂತ ಚಾನ್ಸಸ್ ಇರುತ್ತೆ. ಒಳ್ಳೆ ಒಂದು ಬಜೆಟ್ ನೋಡೋದಕ್ಕೆ ಸಿಕ್ಕಿದ್ರೆ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಗೇನ್ ಆಗ್ಬೋದು. ಬಜೆಟ್ ಅಷ್ಟು ಸ್ಟ್ರಾಂಗ್ ಆಗಿ ಬರಲಿಲ್ಲ ಅಂದ್ರೆ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇನ್ನಷ್ಟು ಸಸ್ಟೈನ್ ಆಗ್ಬೋದು. ಸೊ ಶನಿವಾರದ ದಿನ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಬಜೆಟ್ ನಲ್ಲಿ ಗವರ್ಮೆಂಟ್ ಕನ್ಸಂಪ್ಷನ್ ಅನ್ನ ಬೂಸ್ಟ್ ಮಾಡೋ ಬಗ್ಗೆ ಯೋಚನೆ ಮಾಡುವಂತ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಎಕನಾಮಿಕ್ ಗ್ರೋತ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. GDP ಫೋರ್ಕಾಸ್ಟ್ ಗಳು ಏನಾಗಿತ್ತು ಅದು ಅಚೀವ್ ಆಗ್ತಿರೋದು ಕಾಣಿಸ್ತಿಲ್ಲ. 2026 ಫಿನಾನ್ಷಿಯಲ್ ಇಯರ್ ನಲ್ಲಿ GDP ಫೋರ್ಕಾಸ್ಟ್ 7% ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದನ್ನ ಅಚೀವ್ ಮಾಡಬೇಕು ಅಂದ್ರೆ ಕನ್ಸಂಪ್ಷನ್ ಅನ್ನ ಬೂಸ್ಟ್ ಮಾಡಬೇಕಾಗುತ್ತೆ. ಸೊ ನಾವೇನು ದಿನನಿತ್ಯದ ವಸ್ತುಗಳನ್ನ ಬೈ ಮಾಡ್ತೀವಿ ಅದು ಇನ್ಕ್ರೀಸ್ ಆಗ್ತಾ ಹೋಗಬೇಕಾಗುತ್ತೆ. ಹಾಗೆ ಇನ್ಫ್ರಾ ಆಕ್ಟಿವಿಟೀಸ್ ಆಗಿರ್ಬೋದು, ಹಾಗೆ ನಾವೇನು ವಸ್ತುಗಳನ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅದು ಇನ್ಕ್ರೀಸ್ ಆಗಬೇಕಾಗುತ್ತೆ. ಹಾಗೆ ಡಾಲರ್ನ ಮುಂದೆ ನಮ್ಮ ರುಪಿ ಏನಿದೆ ಅದು ಸ್ಟ್ರೆಂಥನ್ ಆಗಬೇಕು. ಆಗ ನಾವು ಎಕನಾಮಿಕಲಿ ಗ್ರೋತ್ ಅನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಕನ್ಸಂಪ್ಷನ್ ಅನ್ನು ಸಪೋರ್ಟ್ ಮಾಡಬೇಕು ಅಂದ್ರೆ ಮಿಡಲ್ ಕ್ಲಾಸ್ ಹೆಚ್ಚಿನ ಒಂದು ಗೂಡ್ಸ್ ಗಳನ್ನ ಬೈ ಮಾಡಬೇಕಾಗುತ್ತೆ. ಅವರು ಹೆಚ್ಚಿನ ಸರ್ವಿಸಸ್ ಗಳನ್ನ ತಗೋಬೇಕಾಗುತ್ತೆ. ಅದಕ್ಕೆ ಮಿಡಲ್ ಕ್ಲಾಸ್ ನ ಬಳಿಯಲ್ಲಿ ಹಣ ಉಳ್ಕೋಬೇಕು. ಆದ್ರಿಂದ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಮತ್ತೆ ಚೇಂಜ್ ಆಗುವಂತ ಚಾನ್ಸಸ್ ಇದೆ. ಸ್ವಲ್ಪ ಟ್ಯಾಕ್ಸ್ ರಿಲೀಫ್ ಮಿಡಲ್ ಕ್ಲಾಸ್ ಪೀಪಲ್ಗೆ ಈ ಒಂದು ಬಜೆಟ್ ನಲ್ಲಿ ಕೂಡ ಸಿಗುವಂತ ಚಾನ್ಸಸ್ ಇರುತ್ತೆ. ಲಾಸ್ಟ್ ಬಜೆಟ್ ನಲ್ಲಿ ಕೂಡ ಸ್ಲ್ಯಾಬ್ ಅನ್ನ ಚೇಂಜ್ ಮಾಡಿದ್ರು, ಹಾಗೆಯೇ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದ್ರು. ಈ ಒಂದು ಬಜೆಟ್ ನಲ್ಲಿ ಕೂಡ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇನ್ಕ್ರೀಸ್ ಆಗಬಹುದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಒಂದು ತಿಂಗಳ ಹಿಂದೆ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು, 15 ಲಕ್ಷ ಇನ್ಕಮ್ನವರೆಗೂ ಯಾವುದೇ ರೀತಿಯ ಟ್ಯಾಕ್ಸಸ್ ಇಲ್ಲದೇ ಇರೋ ರೀತಿಯಲ್ಲಿ ಆಗ್ಬೋದು ಅಂತ. ಆ ಒಂದು ಸಿಚುವೇಶನ್ ತುಂಬಾನೇ ಕಡಿಮೆ ಕಾಣಿಸುತ್ತೆ. ಮೇ ಬಿ ಈಗೇನು 7 ಲಕ್ಷ ಅಮೌಂಟ್ನವರೆಗೂ ನೀವು ರಿಬೇಟ್ ಅನ್ನು ತಗೋಬೋದಾಗುತ್ತೆ, ಅದು ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು. ಮೇ ಬಿ 9 ಲಕ್ಷಕ್ಕೆ ಆ ಒಂದು ಲಿಮಿಟ್ ಅನ್ನು ಇನ್ಕ್ರೀಸ್ ಮಾಡ್ಬೋದು. ಹಾಗೆಯೇ ಇನ್ನೊಂದು ಟ್ಯಾಕ್ಸ್ ಸ್ಲ್ಯಾಬ್ ಇಂಟ್ರೊಡ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಈಗ 20% ಟ್ಯಾಕ್ಸ್ ಸ್ಲ್ಯಾಬ್ನ ನಂತರ ಡೈರೆಕ್ಟ್ 30% ಟ್ಯಾಕ್ಸ್ ಸ್ಲ್ಯಾಬ್ ನೋಡೋದಕ್ಕೆ ಸಿಗುತ್ತೆ. ಸೊ ಅದರ ಮಧ್ಯದಲ್ಲಿ ಒಂದು 25% ಟ್ಯಾಕ್ಸ್ ಸ್ಲ್ಯಾಬ್ ಬರುವಂಥ ಚಾನ್ಸಸ್ ಇದೆ. ಈ ರೀತಿಯಲ್ಲಿ ಮಾಡಿದಾಗ ಮಿಡಲ್ ಕ್ಲಾಸ್ನ ಬಳಿಯಲ್ಲಿ ಸ್ವಲ್ಪ ಅಮೌಂಟ್ ಉಳ್ಕೊಳ್ಳುತ್ತೆ. ಅದರಿಂದ ಕನ್ಸಂಪ್ಷನ್ ಇಂಪ್ರೂವ್ ಆಗ್ಬೋದು ಅನ್ನೋದು ಗೌರ್ಮೆಂಟ್ನ ಉದ್ದೇಶ ಆಗಿದೆ. ಸೊ ನಾವು ಈ ರೀತಿಯಲ್ಲಿ ಆಗ್ಬೋದು, ಆ ರೀತಿಯಲ್ಲಿ ಆಗ್ಬೋದು ಅಂತ ಜಸ್ಟ್ ಅಸಂಪ್ಷನ್ಸ್ ಗಳನ್ನ ಮಾಡಬಹುದಾಗುತ್ತೆ. ಹಾಗೆ ಅನಲಿಸ್ಟ್ ಗಳು ಕೂಡ ಅಷ್ಟೇ, ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಬೋದು. ಸೊ ಎಕ್ಸ್ಪೆಕ್ಟೇಷನ್ಸ್ ತುಂಬಾನೇ ಇದೆ. ಎಲ್ಲಾ ಬಾರಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನೋಡ್ಬೇಕಾಗುತ್ತೆ ಈ ಬಾರಿಯ ಬಜೆಟ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಹಾಗೆ ಮುಂದಿನ ವಾರ ಕೂಡ ಕಾರ್ಪೊರೇಟ್ ಅರ್ನಿಂಗ್ಸ್ ಕಂಟಿನ್ಯೂ ಆಗುತ್ತೆ. ಕಂಪನಿಗಳು ತಮ್ಮ Q3 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ. 500ಕ್ಕೂ ಹೆಚ್ಚಿನ ಕಂಪನಿಗಳ Q3 ರಿಸಲ್ಟ್ ಬರ್ತಿದೆ. ನಿಫ್ಟಿ 50ಯ 15 ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಸೊ ಈ ರಿಸಲ್ಟ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಫ್ಟಿ 50 ಕಂಪನಿಗಳು ಸ್ಟ್ರಾಂಗ್ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾ ಹೋದ್ರೆ ನಿಫ್ಟಿಯಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇರುತ್ತೆ. ಕೋಲ್ ಇಂಡಿಯಾ ONGC ರಿಸಲ್ಟ್ ಮುಂದಿನ ವಾರ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಟಾಟಾ ಸ್ಟೀಲ್, ಟಾಟಾ ಮೋಟಾರ್ಸ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನ ಮುಂದಿನ ವಾರ ಡಿಕ್ಲೇರ್ ಮಾಡ್ತಾರೆ. ಟಾಟಾ ಸ್ಟೀಲ್ ಈ ಬಾರಿ ಲಾಸ್ ಅನ್ನ ಡಿಕ್ಲೇರ್ ಮಾಡಬಹುದು ಅನ್ನುವಂಥ ಒಂದು ಒಪಿನಿಯನ್ ನೋಡೋದಕ್ಕೆ ಸಿಗ್ತದೆ. ನೋಡಬೇಕಾಗುತ್ತೆ ಟಾಟಾ ಸ್ಟೀಲ್ ನ ರಿಸಲ್ಟ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಹಾಗೆ ಬಜಾಜ್ ಗ್ರೂಪ್ ನ ಬಜಾಜ್ ಆಟೋ, ಬಜಾಜ್ ಫಿನ್ಸರ್, ಬಜಾಜ್ ಫಿನಾನ್ಸ್ ನ ರಿಸಲ್ಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸಿಪ್ಲಾ, LNT ಕೂಡ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಇಂಡಸ್ಇಂಡ್ ಬ್ಯಾಂಕ್, ನೆಸ್ಲೆ, ಸನ್ ಫಾರ್ಮಾದ ರಿಸಲ್ಟ್ ಕೂಡ ಮುಂದಿನ ವಾರ ನೋಡೋದಕ್ಕೆ ಸಿಗುತ್ತೆ. ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪೋರ್ಟ್ ನ ರಿಸಲ್ಟ್ ಕೂಡ ಮುಂದಿನ ವಾರ ನೋಡೋದಕ್ಕೆ ಸಿಗುತ್ತೆ. ಯಾವ ಕಂಪನಿಯ ರಿಸಲ್ಟ್ ಯಾವತ್ತು ಬರುತ್ತೆ ಅದನ್ನ ನೀವು ತಿಳ್ಕೊಳ್ಳೋದಕ್ಕೆ ರಿಸಲ್ಟ್ ಕ್ಯಾಲೆಂಡರ್ ನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ಒಂದು ವಿಡಿಯೋನ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಐ ಬಟನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇದರ ಜೊತೆಯಲ್ಲಿ ಇನ್ನು ಸಾಕಷ್ಟು ಕಂಪನಿಗಳು ತಮ್ಮ ರಿಸಲ್ಟ್ ಅನ್ನ ಮುಂದಿನ ವಾರ ಡಿಕ್ಲೇರ್ ಮಾಡ್ತಿದ್ದಾರೆ. ಈ ಎಲ್ಲಾ ಸ್ಟಾಕ್ ಗಳು ಕೂಡ ಫೋಕಸ್ ನಲ್ಲಿ ಇರುತ್ತೆ. ಯಾವ ರೀತಿಯ ರಿಸಲ್ಟ್ ಬರುತ್ತೆ ಅದರ ಬೇಸಿಸ್ ಮೇಲೆ ಸ್ಟಾಕ್ಸ್ ಟ್ರೇಡ್ ಆಗುತ್ತೆ. ಹಾಗೆ ಮುಂದಿನ ವಾರದ ಗ್ಲೋಬಲ್ ಈವೆಂಟ್ಸ್ ಗಳನ್ನ ಅಬ್ಸರ್ವ್ ಮಾಡಿದಾಗ ಜನವರಿ 28, 29ಕ್ಕೆ ಫೆಡರಲ್ ಓಪನ್ ಮಾರ್ಕೆಟ್ ಕಮಿಟಿಯ ಮೀಟಿಂಗ್ ಇರುತ್ತೆ. ಈ ಒಂದು ಮೀಟಿಂಗ್ ನಂತರ ಡೊನಾಲ್ಡ್ ಟ್ರಂಪ್ ಅವರು ವರ್ಲ್ಡ್ ಎಕನಾಮಿಕ್ ಫೋರಂ ಡಾವೋಸ್ ನಲ್ಲಿ ಒಂದು ಸ್ಪೀಚ್ ಅನ್ನ ಕೊಡ್ತಾರೆ. ಅಲ್ಲಿ ಅವರು ಇಂಟರ್ಸ್ಟೇಟ್ ನ ಬಗ್ಗೆ, ಫೆಡ್ ಪಾಲಿಸೀಸ್ ಬಗ್ಗೆ ಮಾತಾಡುವಂತ ಚಾನ್ಸಸ್ ಇದೆ. ಅವರು ಕೂಡ ರೇಟ್ ಕಟ್ ಅನ್ನ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಫೆಡ್ ಆಲ್ರೆಡಿ 2025 ಫಿನಾನ್ಷಿಯಲ್ ಇಯರ್ ನಲ್ಲಿ ಕೇವಲ 2 ಬಾರಿ ಮಾತ್ರ ರೇಟ್ ಕಟ್ಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕಾಗುತ್ತೆ ಫೆಡ್ ನ ಪಾಲಿಸೀಸ್ ಯಾವ ರೀತಿಯಲ್ಲಿ ಟ್ರಂಪ್ ಅವರ ಕಾಲದಲ್ಲಿ ಚೇಂಜ್ ಆಗುತ್ತೆ ಅಂತ.
ವೀಕ್ಲಿ ಜಾಬ್ ಡೇಟಾ, ಪರ್ಸನಲ್ ಇನ್ಕಮ್ ಮತ್ತು ಸ್ಪೆಂಡಿಂಗ್ ಯಾವ ರೀತಿಯಲ್ಲಿ ಇದೆ, ಹಾಗೆ ಹೋಮ್ ಸೇಲ್ಸ್ ಯಾವ ರೀತಿಯಲ್ಲಿ ಆಗ್ತದೆ, ಆ ಎಲ್ಲ ಡೇಟಾ ನಲ್ಲಿ ರಿಲೀಸ್ ಆಗುತ್ತೆ. ಇದಕ್ಕೆ US ಮಾರ್ಕೆಟ್ಸ್ಗಳು ರಿಯಾಕ್ಟ್ ಮಾಡುತ್ತೆ. ಹಾಗೆ US ಮಾರ್ಕೆಟ್ಸನ್ನು ನಾವೀಗ ಅಬ್ಸರ್ವ್ ಮಾಡಿದಾಗ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಡೌನ್ ಸೈಡ್ ಇದ್ರೂ ಕೂಡ US ಮಾರ್ಕೆಟ್ಸ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತಿದೆ. US ಮಾರ್ಕೆಟ್ಸನ್ನು ಬೇರೆ ಗ್ಲೋಬಲ್ ಮಾರ್ಕೆಟ್ಗಳು ಫಾಲೋ ಮಾಡ್ತಿಲ್ಲ. ಅದಕ್ಕೆ ಒಂದು ರೀಸನ್ FIIs ಕೂಡ ಆಗಿರ್ತಾರೆ. FIIs ಕಡೆಯಿಂದ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. ಇಂಡಿಯನ್ ಮಾರ್ಕೆಟ್ನಲ್ಲಿ ಕೂಡ 70,000 ಕೋಟಿ ಅರೌಂಡಲ್ಲಿ FIIs ಈ ತಿಂಗಳಲ್ಲಿ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. ಹಾಗೆ DIIs ಕಡೆಯಿಂದ ಸ್ಟ್ರಾಂಗ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. ಮ್ಯೂಚುವಲ್ ಫಂಡ್ಗಳು ಕೂಡ ಅಷ್ಟೇ ತಮ್ಮ ಬಳಿಯಲ್ಲಿರುವಂತಹ ಕ್ಯಾಶ್ ಅನ್ನೆಲ್ಲ ಯೂಸ್ ಮಾಡಿ ಶೇರ್ಸ್ಗಳನ್ನು ಅಕ್ವೈರ್ ಮಾಡ್ಕೋತಿದ್ದಾರೆ. ಬಟ್ ಮಾರ್ಕೆಟ್ನಲ್ಲಿ ಆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿಲ್ಲ. FIIs ಬೈಯಿಂಗ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡಾಗ ಮತ್ತೆ DIIs ಸೆಲ್ಲಿಂಗ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. FIIs ಭಾರತದಲ್ಲಿ ಮತ್ತೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕು ಅಂದ್ರೆ ಗೌರ್ಮೆಂಟ್ನ ಕಡೆಯಿಂದ ಒಂದು ಸ್ಟ್ರಾಂಗ್ ಬಜೆಟ್ ಬರಬೇಕಾಗುತ್ತೆ. ಹಾಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಸ್ವಲ್ಪ ಕಡಿಮೆ ಆಗಿದೆ. $82 ಅರೌಂಡಲ್ಲಿ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ ಪ್ರೈಸ್ ಲಾಸ್ಟ್ ವೀಕ್ ಟ್ರೇಡ್ ಆಗ್ತಿತ್ತು. ಬಟ್ ಈಗ ಕ್ರೂಡ್ ಆಯಿಲ್ನ ಪ್ರೈಸಸ್ ಸ್ಲೋ ಆಗಿ ಫಾಲ್ ಆಗ್ತಿದೆ. ಇದು ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಶನಿವಾರ ಸಾಕಷ್ಟು ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ ICICI ಬ್ಯಾಂಕ್ನ ರಿಸಲ್ಟ್ ಕೂಡ ನೋಡೋದಕ್ಕೆ ಸಿಕ್ತು. ICICI ಬ್ಯಾಂಕ್ನ ಟೋಟಲ್ ಇನ್ಕಮ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಅದೇ ರೀತಿಯಲ್ಲಿ ಕಂಪನಿಯ ಫಿನಾನ್ಸಿಂಗ್ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. 11,792 ಕೋಟಿ ಪ್ರಾಫಿಟ್ಸ್ ಅನ್ನ ಈ ಕ್ವಾರ್ಟರ್ನಲ್ಲಿ ICICI ಬ್ಯಾಂಕ್ ಡಿಕ್ಲೇರ್ ಮಾಡಿದರೆ ಲಾಸ್ಟ್ ಕ್ವಾರ್ಟರ್ನಲ್ಲಿ 11,746 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ಡಿಸೆಂಬರ್ 2023ರಲ್ಲಿ 10,272 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಪ್ರಾಫಿಟ್ಸ್ ಅಂತಾನೆ ಹೇಳ್ಬೋದಾಗುತ್ತೆ. ಹಾಗೆ ಬ್ಯಾಂಕ್ನ ಅಸೆಟ್ ಕ್ವಾಲಿಟಿ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. 0.42% ನೆಟ್ NPA ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ ಬ್ಯಾಡ್ ಲೋನ್ಸ್ ಕೂಡ ಸ್ಟೇಬಲ್ ಆಗಿದೆ. ಅಸೆಟ್ ಕ್ವಾಲಿಟಿನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಒಂದು ಸ್ಟ್ರಾಂಗ್ ರಿಸಲ್ಟ್ ICICI ಬ್ಯಾಂಕ್ನ ಕಡೆಯಿಂದ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗ್ತಿದೆ. ಸೊ HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್ಗೆ ಕಂಪೇರ್ ಮಾಡಿದಾಗ ICICI ಬ್ಯಾಂಕ್ ಸ್ಟೇಬಲ್ ಆಗಿ ಟ್ರೇಡ್ ಆಗ್ತದೆ. ಕೇವಲ 6.5% ಅರೌಂಡಲ್ಲಿ ICICI ಬ್ಯಾಂಕ್ನಲ್ಲಿ ಕಳೆದ ತಿಂಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಆಕ್ಸಿಸ್ ಬ್ಯಾಂಕ್ 26% ಕರೆಕ್ಟ್ ಆಗಿದೆ. ಇಂಡಸ್ಇಂಡ್ ಬ್ಯಾಂಕಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಎಸ್ ಬ್ಯಾಂಕ್ ಕೂಡ ತಮ್ಮ ಕ್ವಾರ್ಟರ್ 3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಈ ಬ್ಯಾಂಕ್ ಕೂಡ ಒಂದು ಸ್ಟ್ರಾಂಗ್ ಟೋಟಲ್ ಇನ್ಕಮ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಕಂಪನಿಯ ಪ್ರಾಫಿಟ್ಸ್ 612 ಕೋಟಿ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 553 ಕೋಟಿಯ ಪ್ರಾಫಿಟ್ ಇತ್ತು. ಡಿಸೆಂಬರ್ ತಿಂಗಳಲ್ಲಿ 231 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಬಟ್ ಕಳೆದ 4 ಕ್ವಾರ್ಟರ್ಗಳಲ್ಲಿ ಒಂದು ಸ್ಟ್ರಾಂಗ್ ಪ್ರಾಫಿಟ್ ಗ್ರೋತ್ ಎಸ್ ಬ್ಯಾಂಕ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಈ ಒಂದು ಬ್ಯಾಂಕ್ ಕೂಡ ಸ್ಟೇಬಲ್ ಆಗಿ ತಮ್ಮ ಒಂದು ಅಸೆಟ್ ಅನ್ನು ಬಿಲ್ಡ್ ಮಾಡ್ತಿದ್ದಾರೆ. ಹಾಗೆ ಅಸೆಟ್ ಕ್ವಾಲಿಟಿ ಕೂಡ ಸ್ಟೇಬಲ್ ಆಗಿರೋದು ಕಾಣಿಸುತ್ತೆ. 0.5% ನೆಟ್ NPA ಡಿಕ್ಲೇರ್ ಆಗ್ತಿದೆ. ನೆಟ್ NPA ಕೂಡ ಕಡಿಮೆ ಆಗ್ತಿರೋದು ಕಾಣಿಸ್ತಾ ಇದೆ. ಬಟ್ ಎಸ್ ಬ್ಯಾಂಕ್ 20ರ ಲೆವೆಲ್ ಅನ್ನ ಅಷ್ಟು ಈಸಿಯಾಗಿ ಕ್ರಾಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆಂದ್ರೆ ತುಂಬಾನೇ ಶೇರ್ಸ್ಗಳು ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗ್ತಿದೆ. ಯಾವಾಗೆಲ್ಲ ಈ ಸ್ಟಾಕ್ 20ರ ಮೇಲ್ಗಡೆ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಒಂದು ಲೆವೆಲ್ ನಲ್ಲಿ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಮಾರ್ಕೆಟ್ ಕೂಡ ಡೌನ್ ಇರೋದ್ರಿಂದ ಸ್ವಲ್ಪ ವೀಕ್ನೆಸ್ ಇದೆ. ಬಟ್ ಎಸ್ ಬ್ಯಾಂಕ್ ನ ಬಿಸ್ನೆಸ್ ನಲ್ಲಿ ಒಂದು ಸ್ಟ್ರಾಂಗ್ ಡೆವಲಪ್ಮೆಂಟ್ ನೋಡೋದಕ್ಕೆ ಸಿಗ್ತದೆ. ಈ ಒಂದು ಸ್ಟಾಕ್ ಕೂಡ ಅಷ್ಟೇ ಒಳ್ಳೆ ಒಂದು ರಿವರ್ಸಲ್ ನ ಕೊಡುವಂತ ಚಾನ್ಸಸ್ ಇರುತ್ತೆ. IDFC ಫಸ್ಟ್ ಬ್ಯಾಂಕ್ ಕೂಡ ತಮ್ಮ ಕ್ವಾರ್ಟರ್ 3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ IDFC ಫಸ್ಟ್ ಬ್ಯಾಂಕ್ ನ ಕಡೆಯಿಂದ ಅಷ್ಟೊಳ್ಳೆ ರಿಸಲ್ಟ್ಸ್ ನೋಡೋದಕ್ಕೆ ಸಿಗ್ತಿಲ್ಲ. IDFC ಫಸ್ಟ್ ಬ್ಯಾಂಕ್ನ ಟೋಟಲ್ ಇನ್ಕಮ್ ಕೂಡ ಇನ್ಕ್ರೀಸ್ ಆಗಿದೆ. ಬಟ್ 339 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 2023ರ ಡಿಸೆಂಬರ್ನಲ್ಲಿ 716 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಬಟ್ ಲಾಸ್ಟ್ ಕ್ವಾರ್ಟರ್ನಲ್ಲಿ 201 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಲಾಸ್ಟ್ ಕ್ವಾರ್ಟರ್ನಲ್ಲಿ ಪ್ರೊವಿಷನ್ಸ್ ಇನ್ಕ್ರೀಸ್ ಆಗಿತ್ತು, ಆದ್ರಿಂದ ಪ್ರಾಫಿಟ್ ಫಾಲ್ ಆಗಿತ್ತು. ಈ ಒಂದು ಕ್ವಾರ್ಟರ್ನಲ್ಲಿ ಬ್ಯಾಡ್ ಲೋನ್ಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. 0.52% ನೆಟ್ NPA ಡಿಕ್ಲೇರ್ ಆಗ್ತದೆ. ಈ ಒಂದು ಬ್ಯಾಂಕ್ ಕೂಡ ಮೈಕ್ರೋ ಫಿನಾನ್ಸ್ ಸೆಕ್ಟರ್ನಲ್ಲಿ ಲೋನ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮೈಕ್ರೋ ಫಿನಾನ್ಸ್ ಇಂಡಸ್ಟ್ರಿಯಲ್ಲಿ ಓವರ್ ಆಲ್ ಪ್ರಾಬ್ಲಮ್ ಇದೆ. ಅದರ ಒಂದು ಎಫೆಕ್ಟ್ ಏನಿದೆ IDFC ಫಸ್ಟ್ ಬ್ಯಾಂಕ್ ನ ಮೇಲೆ ಕೂಡ ಬೀಳ್ತಿರೋದು ಕಾಣಿಸ್ತಿದೆ. ಆಲ್ರೆಡಿ ಸಾಕಷ್ಟು ವೀಕ್ನೆಸ್ ಈ ಒಂದು ಸ್ಟಾಕ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಟ್ರಾಂಗ್ ರಿಸಲ್ಟ್ ಬಂದಿದೆ. ಬಟ್ ಇಯರ್ ಆನ್ ಇಯರ್ ಅಷ್ಟು ಸ್ಟೇಬಲ್ ರಿಸಲ್ಟ್ ಬರ್ತಿಲ್ಲ. ನೋಡಬೇಕಾಗುತ್ತೆ IDFC ಫಸ್ಟ್ ಬ್ಯಾಂಕ್ ಈ ರಿಸಲ್ಟ್ ಗೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ಮೈಕ್ರೋ ಫಿನಾನ್ಸ್ ಸೆಕ್ಟರ್ ನಲ್ಲಿ ಪ್ರಾಬ್ಲಮ್ಸ್ ಕಂಟಿನ್ಯೂ ಆಗ್ತಿದೆ. ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಈ ಒಂದು ಸ್ಟಾಕ್ ನಲ್ಲಿ ಕೂಡ ಆಲ್ ಟೈಮ್ ಹೈ ಲೆವೆಲ್ಸ್ ಇಂದ 50% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇವರು ಕೂಡ ತಮ್ಮ ಕ್ವಾರ್ಟರ್ 3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಈ ಒಂದು ಕ್ವಾರ್ಟರ್ ನಲ್ಲಿ 100 ಕೋಟಿಯ ಲಾಸ್ ಡಿಕ್ಲೇರ್ ಆಗಿದೆ. ಸ್ಪಂದನ ಸ್ಫೂರ್ತಿ ಕೂಡ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಕೂಡ ಲಾಸ್ ಡಿಕ್ಲೇರ್ ಮಾಡ್ತಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ 186 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ 350-400 ಕೋಟಿ ಅರೌಂಡ್ ಅಲ್ಲಿ ಇದ್ದಂತ ಪ್ರಾಫಿಟ್ಸ್ ಏನಿದೆ ಈಗ ಲಾಸ್ಗೆ ಕನ್ವರ್ಟ್ ಆಗಿದೆ. ಸೊ ಇದರಿಂದನೇ ಗೊತ್ತಾಗುತ್ತೆ ಮೈಕ್ರೋ ಫಿನಾನ್ಸ್ ಸೆಕ್ಟರ್ ನಲ್ಲಿ ಯಾವ ರೀತಿ ಒಂದು ಪ್ರಾಬ್ಲಮ್ಸ್ ಬರ್ತಿದೆ ಅಂತ. ಹಾಗೆ ನೆಟ್ NPA ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಮೇ ಬಿ ಮೈಕ್ರೋ ಫಿನಾನ್ಸ್ ಸೆಕ್ಟರ್ ರಿಕವರ್ ಆಗೋದಕ್ಕೆ ಸಾಕಷ್ಟು ಎಫರ್ಟ್ ಬೇಕಾಗುತ್ತೆ. ಸೊ RBI ನ ಕಡೆಯಿಂದ ಸ್ಟ್ರಾಂಗ್ ರಿಫಾರ್ಮ್ಸ್ ಬರಬೇಕಾಗುತ್ತೆ. ಹಾಗೆ ಗೌರ್ಮೆಂಟ್ ನ ಸಪೋರ್ಟ್ ಕೂಡ ಬೇಕಾಗುತ್ತೆ. ಇಲ್ಲ ಅಂದ್ರೆ ಮೈಕ್ರೋ ಫಿನಾನ್ಸ್ ಸೆಕ್ಟರ್ ರಿವೈವ್ ಆಗೋದಕ್ಕೆ ತುಂಬಾನೇ ಕಷ್ಟ ಆಗ್ಬೋದು. NTPC ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ.
NTPCR ರೆವೆನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಈ ಒಂದು ಕ್ವಾರ್ಟರ್ನಲ್ಲಿ 4,711 ಕೋಟಿ ಪ್ರಾಫಿಟ್ಸ್ NTPC ಕಡೆಯಿಂದ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 4,649 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫ್ಲಾಟ್ ಆಗಿ ಇದೆ. ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಮಾಡಿದಾಗ ಪ್ರಾಫಿಟ್ 3% ಇನ್ಕ್ರೀಸ್ ಆಗಿದೆ. 4,572 ಕೋಟಿಯ ಪ್ರಾಫಿಟ್ ಡಿಸೆಂಬರ್ 2023ರಲ್ಲಿ ಡಿಕ್ಲೇರ್ ಆಗಿತ್ತು. ಸೊ ಓವರ್ ಒಂದು ಸ್ಟ್ರಾಂಗ್ ರಿಸಲ್ಟ್ ಆಗಿ ಕನ್ಸಿಡರ್ ಆಗುತ್ತೆ. ಹಾಗೆ NTPC ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದರೆ 25 ರೂಪಾಯಿಯ ಡಿವಿಡೆಂಡ್ ಅನೌನ್ಸ್ ಆಗಿದೆ. IPOಗಳ ವಿಚಾರಕ್ಕೆ ಬಂದಾಗ ಡೆಂಟನಲ್ಲಿ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತದೆ. ನಾಳೆ ಸಂಜೆ ಅಂದರೆ ಸೋಮವಾರ ಸಂಜೆ ಅಥವಾ ಮಂಗಳವಾರ ಬೆಳಿಗ್ಗೆ ನೀವು ಅಲಾಟ್ಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 120 ರೂಪಾಯಿಯ ಪ್ರೀಮಿಯಂ ಇದೆ. 40% ಲಿಸ್ಟಿಂಗ್ ಇನ್ ಎಸ್ಟಿಮೇಷನ್ಸ್ ಇರುತ್ತೆ. ಬುಧವಾರ ಜನವರಿ 29ಕ್ಕೆ ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ ಡಾಕ್ಟರ್ ಅಗರ್ವಾಲ್ ಹೆಲ್ತ್ ಕೇರ್ IPO ಬುಧವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಈ IPO ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನಲ್ಲಿ ಅವೈಲೇಬಲ್ ಇರುತ್ತೆ. ವಿಡಿಯೋನ ನೀವು ನೋಡ್ಬೋದಾಗುತ್ತೆ. ಪ್ರೀಮಿಯಂ ಕೇವಲ 8% ಅರೌಂಡಲ್ಲಿ ಇದೆ. IPO ಓಪನ್ ಆದಮೇಲೆ ಪ್ರೀಮಿಯಂ ಇನ್ಕ್ರೀಸ್ ಆಗುತ್ತಾ ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮಗೆ ಬಿಸ್ನೆಸ್ ಮಾಡೆಲ್ ಕೂಡ ಅರ್ಥ ಆಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.